ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅವರ್ ಯೂಟ್ಯೂಬ್ ಚಾನಲ್. ನಾವು ಇವತ್ತು ಎಲ್ಲಿಗೆ ಹೊರಟಿದ್ದೀವಿ ಅಂದರೆ ತಿರುಪತಿಗೆ ಹೊರಟಿದ್ದೀವಿ. ಅದು ಜೂನ್ ತಿಂಗಳಲ್ಲಿ, ಯಾಕಂದರೆ ನಾವು ಮೇ ತಿಂಗಳಲ್ಲಿ ಹೋಗೋಕ್ಕಾಗಿಲ್ಲ, ಎಕ್ಸಾಮ್ ಇದ್ದಿದ್ದ ಕಾರಣ. ಹಾಗಾಗಿ ಈಗ ಹೊರಟಿದ್ದೀವಿ. ಈಗ ನಾವು ಬಸ್ಸಲ್ಲೇ ಫುಲ್ಲು ತಿರುಪತಿವರೆಗೆ ಜರ್ನಿ ಮಾಡಬೇಕಂತ ಅಂದ್ಕೊಂಡಿದ್ದೀವಿ. ಹಾಗಾಗಿ ವಿಡಿಯೋನ ನಾನು ಅಲ್ಲಿವರೆಗೂ ಮಾಡ್ತೀನಿ, ನೀವು ಎಲ್ಲ ನೋಡಿ ಸಪೋರ್ಟ್ ಮಾಡಿ. ನಮ್ಮ ಬ್ಯಾಗ್ ಕೂಡ ರೆಡಿ ಮಾಡ್ಕೊಂಡಿದ್ದೀವಿ, ನಾನು ಕೂಡ ರೆಡಿ ಆಗಿದ್ದೆ, ಅಪ್ಪಯ್ಯ ಅಮ್ಮನೂ ಕೂಡ ರೆಡಿ ಆಗಿದ್ದಾರೆ. ಬನ್ನಿ ಫ್ರೆಂಡ್ಸ್, ಹೋಗೋಣ. ಈಗ ನಮ್ಮ ತಿರುಪತಿ ಯಾತ್ರೆ ಯಾವ ಥರ ಇರುತ್ತೆ ಅಂತೆಲ್ಲ ತೋರಿಸ್ತೀನಿ. ಹಾಗಾಗಿ ವಿಡಿಯೋನ ಎಲ್ಲರೂ ಕೊನೆವರೆಗೂ ನೋಡಿ ಸಬ್ಸ್ಕ್ರೈಬ್ ಮಾಡಿ. ಫ್ರೆಂಡ್ಸ್, ನಾನು ಆಗಲೇ ಹೇಳ್ದಂಗೆ ನಮ್ಮೂರು ಬ್ಯಾಗು ಕೂಡ ರೆಡಿ ಮಾಡಿಕೊಂಡು ಟೈಮ್ 8 ಗಂಟೆ ಆಗಿತ್ತು, ಹೊರಟ್ವಿ. ಯಾಕಂದರೆ ಇಲ್ಲಿಂದ ತುಮಕೂರಿಗೆ ಹೋಗಿ ಆಮೇಲೆ ಅಲ್ಲಿಂದ ಬೆಂಗಳೂರಿಗೆ ಹೋಗಿ ಅಲ್ಲಿಂದ ತಿರುಪತಿ ಬಸ್ ಹತ್ತಬೇಕು. ಬನ್ನಿ ಫ್ರೆಂಡ್ಸ್, ಹೋಗೋಣ. ಅಪ್ಪಯ್ಯ ಅಮ್ಮನೂ ಕೂಡ ರೆಡಿ ಆಗಿದ್ದಾರೆ, ಈಗ ಟೈಮ್ ಆಯಿತು. ಬನ್ನಿ ಫ್ರೆಂಡ್ಸ್, ಹೋಗೋಣ. ಫ್ರೆಂಡ್ಸ್, ಈಗ ನಾವು ತುಮಕೂರು ಬಸ್ ಸ್ಟ್ಯಾಂಡಿಗೆ ಬಂದ್ವಿ. ಬರೋ ಅಷ್ಟೊತ್ತಿಗೆ 10:30 ಆಯಿತು. ಇಲ್ಲಿಂದ ಬಸ್ ಹತ್ತಬೇಕು ಬೆಂಗಳೂರಿಗೆ ಹೋಗೋಕ್ಕೆ. ಯಾಕಂದರೆ ಡೈರೆಕ್ಟ್ ಹೋಗ್ಬೋದಿತ್ತು ತಿಪ್ಟೂರಿಂದ, ಬಸ್ಗಳು ಫಾಸ್ಟಾಗಿ ಹೋಗಲ್ಲ ಅನ್ನೋ ಕಾರಣದಿಂದ ಸ್ವಲ್ಪ ಬ್ರೇಕ್ ಸಿಕ್ಕಿದಂಗೆ ಆಗುತ್ತೆ ಅಂತ ತುಮಕೂರಲ್ಲಿ ಇಳಿದು ಮತ್ತೆ ಫ್ಲೈ ಓವರ್ ಮೇಲೆ ಹೋಗೋಂಥ ಬೆಂಗಳೂರು ಬಸ್ಗೆ ಹತ್ತಿದ್ದೀವಿ. ಬೆಂಗಳೂರಿಗೆ ರೀಚ್ ಆಗ್ತಿದ್ದಂಗೆ ನಾನು ನಿಮಗೆ ಸಿಗ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ವಿಡಿಯೋನ ನೋಡಿ. ಫ್ರೆಂಡ್ಸ್, ಈಗ ಬೆಂಗಳೂರಿಗೆ ರೀಚ್ ಆಗಿ ತಿರುಪತಿ ಬಸ್ ಹತ್ತಿದ್ದೀವಿ. ಬಸ್ ಹತ್ತಿದಾಗ 12:30 ಆಗಿತ್ತು. ಇದೇ ಬಸ್ಸಲ್ಲೇ ನಾವು ತಿರುಪತಿವರೆಗೆ ಹೋಗೋದು, ಹಾಗಾಗಿ ನೋಡ್ಕೊಂಬಿಡಿ. ಇದೇ ಬಸ್ಸಲ್ಲಿ ನಾವು ಈಗ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ನಾವು ಈಗ ತಿರುಪತಿ ರೀಚ್ ಆಗಿ ಶ್ರೀನಿವಾಸಂ ಕಾಂಪ್ಲೆಕ್ಸಲ್ಲಿ ವೆಯ್ಟ್ ಮಾಡ್ತಿದ್ದೀವಿ ಟೋಕನ್ಗೋಸ್ಕರ. ಯಾಕಂದರೆ ನಾವು ಯಾವುದೇ ಥರದ ಟಿಕೆಟ್ ಆಗಲಿ 300 ರೂಪಾಯಿ ದರ್ಶನ ಯಾವುದೂ ಬುಕ್ ಮಾಡ್ಕೊಂಡಿರಲಿಲ್ಲ, ಪ್ಲ್ಯಾನೇ ಇರಲಿಲ್ಲ, ಅನ್ಪ್ಲ್ಯಾನ್ಡಾಗಿ ಹೊರಟಿದ್ದು. ಹಾಗಾಗಿ ಸಡನ್ನಾಗಿ ಬಂದಿದ್ದ ಕಾರಣ ನಮಗೆ SST ಟೋಕನ್ ಅವಶ್ಯಕತೆ ಇತ್ತು ಅಂತ ಬಸ್ ಸ್ಟ್ಯಾಂಡಲ್ಲಿ ಇಳ್ಕೊಂಡು ಶ್ರೀನಿವಾಸಂ ಕಾಂಪ್ಲೆಕ್ಸ್ಗೆ ಬಂದ್ವಿ. ಇಲ್ಲಿ SST ಟೋಕನ್ ಕೊಡ್ತಾರೆ ಅಂತ. ಹಾಗಾಗಿ ಫ್ರೆಂಡ್ಸ್, ಲೈನಿಗೆ ಹೋಗಿ ನಿಂತ್ಕೊಂಡಾಗ 7:30 ಆಗಿತ್ತು. 7:30ಗೆ ನಿಂತ್ಕೊಂಡಿದ್ದಕ್ಕೆ ಈಗ ಸುಮಾರು ಟೈಮ್ ಬಂದು 1:30 2 o'clock ಹತ್ತಿರ ಆಗ್ತಿದೆ. ಇವಾಗ ನಮಗೆ SST ಟೋಕನ್ ಸಿಗುತ್ತೆ. ಇದೇ ನೋಡಿ ಫ್ರೆಂಡ್ಸ್ ಕೌಂಟರು. ಈ ಕೌಂಟರಲ್ಲಿ ನಾವು ಟೋಕನ್ನ ತೊಗೋಬೇಕು ಫ್ರೆಂಡ್ಸ್, ನಾವು ತಂದಿದ್ದು ಶ್ರೀನಿವಾಸಂ ಕಾಂಪ್ಲೆಕ್ಸಲ್ಲಿ. ಫ್ರೆಂಡ್ಸ್, ಫೈನಲಿ ನಮಗೆ SST ಟೋಕನ್ ಸಿಕ್ತು. ಆಲ್ಮೋಸ್ಟ್ ಒಂದು 5 hours 6 hours ಆದಮೇಲೆ ನಮಗೆ SST ಟೋಕನ್ ಮಂಗಳವಾರ ದರ್ಶನಕ್ಕೆ ಸಿಕ್ಕಿದೆ. ಫ್ರೆಂಡ್ಸ್, ಟೋಕನ್ ಸಿಕ್ತು ಅನ್ನೋ ಖುಷಿಗೆ ನೈಟೆಲ್ಲ ನಿದ್ದೆ ಮಾಡಿರಲಿಲ್ಲ. ಹಾಗಾಗಿ ಮೆಟ್ಲು ಹತ್ತೋ ಅಂಥ ಪರಿಸ್ಥಿತಿಲಿ ನಾವು ಇರಲಿಲ್ಲ. ಹಾಗಾಗಿ ಬಸ್ಸಲ್ಲೇ ಹೋಗೋಣ ಅಂತ ಡಿಸೈಡ್ ಮಾಡಿ ನಾವು ಗೌರ್ಮೆಂಟ್ ಬಸ್ನ APRTC ಬಸ್ನ ಹತ್ತಿದ್ದೀವಿ. ಅಂದರೆ ಈ ಬಸ್ಸು ನಮ್ಮನ್ನ ತಿರುಪತಿಯಿಂದ ತಿರುಮಲಗೆ ಕರ್ಕೊಂಡು ಹೋಗುತ್ತೆ. ಆಲ್ಮೋಸ್ಟ್ ಈ ಬಸ್ನ ಹತ್ತಕ್ಕೆ ನಾವು ಬಸ್ ಸ್ಟ್ಯಾಂಡಲ್ಲಿ 1.5 hour ಕಾದಿದ್ದೀವಿ ಫ್ರೆಂಡ್ಸ್. ತುಂಬ ಜನ. ಈ ಟೈಮಲ್ಲಂತೂ ನೀವು ಯಾರೂ ಬರೋಕ್ಕೆ ಹೋಗ್ಬಿಡಿ, ಅಷ್ಟು ರಶ್ ಇತ್ತು ಫ್ರೆಂಡ್ಸ್. ಹಂಗೂ ಹಿಂಗೂ ಫೈನಲಿ ಬಸ್ ಹತ್ತಿದ್ವಿ. ಆಮೇಲೆ ಚೆಕಿಂಗ್, ಈಗೇನು ನೋಡ್ತಿದ್ದೀರಲ್ಲ, ಇದು ಚೆಕಿಂಗ್ ಪಾಯಿಂಟು. ಇಲ್ಲಿ ಚೆಕ್ ಮಾಡಿಬಿಟ್ಟು ನಮ್ಮ ಬಸ್ಸಸ್ನೆಲ್ಲ ಮೇಲಕ್ಕೆ ಬಿಡ್ತಾರೆ ಫ್ರೆಂಡ್ಸ್. ಮತ್ತು ನಾನು ನಿಮಗೆ ಮೇಲ್ಗಡೆ ಫ್ರೆಂಡ್ಸ್, ಈಗ ಮೇಲ್ಗಡೆ ಬಂದ್ವಿ. ಆಲ್ಮೋಸ್ಟ್ 7 o'clock ಆಯಿತು. ಅಲ್ಲಿ ಚೆಕ್ ಎಲ್ಲ ಮಾಡಿ ಕಳಿಸೋ ಅಷ್ಟೊತ್ತಿಗೆ 6:30, ಅಲ್ಲಿಂದ ಮೇಕ್ ಬರೋ ಅಷ್ಟೊತ್ತಿಗೆ ಒಂದು 7 o'clock ಆಯಿತು ಫ್ರೆಂಡ್ಸ್. ಅಲ್ಲಿಂದ ಬಂದು CRO ಆಫೀಸಾಗೆ ಕ್ಯೂ ಲೈನಿಗೆ ನಿಂತ್ಕೊಂಡ್ವಿ. ಇದು ಯಾಕೆ ಅಂದರೆ ನಾವು TTD ಆಫ್ಲೈನಲ್ಲಿ ರೂಮ್ ತೊಗೊಳಕ್ಕೋಸ್ಕರ CRO ಆಫೀಸಲ್ಲಿ ಕ್ಯೂ ಲೈನಲ್ಲಿ ಇದ್ದೀವಿ ಫ್ರೆಂಡ್ಸ್. ಆಫ್ಲೈನಲ್ಲಿ ರೂಮ್ ತೊಗೋಬೇಕಂದ್ರೆ ಏನಿಲ್ಲ, ಜಸ್ಟ್ ಸಿಂಪಲ್ ಒಂದು ಫೋನ್ ನಂಬರು ಮತ್ತು ID ಪ್ರೂಫು ತೊಗೊಂಡೋಗಿ ಇಲ್ಲಿ ಕ್ಯೂ ಲೈನಲ್ಲಿ ಜಾಯಿನ್ ಆದರೆ ಇಲ್ಲಿ ಕೌಂಟರ್ಸ್ ಇದೆಯಲ್ಲ, ಈ ಕೌಂಟರ್ಸಿಗೆ ಹೋದರೆ ನಮಗೆ ರಿಜಿಸ್ಟ್ರೇಷನ್ ಮಾಡಿಕೊಡ್ತಾರೆ. ಆಫ್ಟರ್ 2 hours ಆದಮೇಲೆ ಫೋನಿಗೆ ಮೆಸೇಜ್ ಬರುತ್ತೆ, ಇಂಥ ಕಡೆ ರೂಮ್ ಅಲರ್ಟ್ ಆಗಿದೆ ಅಂತ. ಆವಾಗ ಅಂಥ ಕಡೆ ಹೋಗಿ ನಾವು ರೂಮ್ನ ತೊಗೋಬೋದು ಫ್ರೆಂಡ್ಸ್. ನೋಡಿ, ಅದ್ರ ಸ್ಲಿಪ್ಪು ಈ ಥರ ಕೊಟ್ಟಿದ್ರು ನಮಗೆ. ನಮ್ಮ ಮನೇಲಿ ಇಬ್ಬರು ರಿಜಿಸ್ಟ್ರೇಷನ್ ಮಾಡಿಸಿದ್ರು, ಹಾಗಾಗಿ ಸ್ಲಿಪ್ ಈ ಥರ ಇದೆ ಫ್ರೆಂಡ್ಸ್. ಕ್ಯೂ ಲೈನಲ್ಲೆಲ್ಲ ನಿಂತ್ಕೊಂಡು ಅದೆಲ್ಲ ರೂಮಿಂದೆಲ್ಲ ರಿಜಿಸ್ಟ್ರೇಷನ್ ಆಯಿತು ಅಂತ ಸುಸ್ತಾಗಿತ್ತು. ಹಾಗಾಗಿ ಬೆಳಗ್ಗಿಂದ ಟೀ ಕುಡ್ದಿರಲಿಲ್ಲ ಅಂತ ಟೀ ಬೋರ್ಡ್ ಹತ್ರ ಬಂದ್ವಿ. ಇದು ಬಂದು CRO ಆಫೀಸ್ ಹತ್ರನೇ ಇದೆ. ಹಾಗಾಗಿ ನೋಡಿ ಫ್ರೆಂಡ್ಸ್, 10 rupeesಗೆ ಎಷ್ಟು ಚೆನ್ನಾಗಿರೋ ಟೀ ಕೊಡ್ತಾರೆ. ತುಂಬಾ ಚೆನ್ನಾಗಿತ್ತು ಟೀ ಕುಡಿದ್ಬಿಟ್ಟು ನಾವು ನೆಕ್ಸ್ಟ್ ಬಂದಿದ್ದು ಮಾಧವ ನಿಲಯಂ ಹತ್ರ. ಎಲ್ಲಿ ನೋಡಿದ್ರು ತುಂಬ ಜನ ಫ್ರೆಂಡ್ಸ್, ಎಲ್ಲಿ ನೋಡಿದ್ರು ತುಂಬ ಜನ. ಆಲ್ಮೋಸ್ಟ್ ಹಾಲಿಡೇ ಕಳೆದಿರುತ್ತೆ, ಎಲ್ಲರಿಗೂ ಸ್ಕೂಲ್ ಕಾಲೇಜಸ್ ಸ್ಟಾರ್ಟ್ ಆಗಿರುತ್ತೆ ಅಂತ ನಾವು ಹೋದರೆ ತುಂಬಾ ಜನ ಬಂದಿದ್ದರು. ಫ್ರೆಂಡ್ಸ್, ನಮಗೆ ನೋಡಿ ಫುಲ್ ಶಾಕ್ ಆಯಿತು, ಇದೇನಪ್ಪ ಇಷ್ಟೊಂದು ಜನ ಇದ್ದಾರೆ ಅಂತ. ಫುಲ್ಲು ಜನ, ಆಲ್ಮೋಸ್ಟ್ ಬ್ರಹ್ಮೋತ್ಸವ ಐತೇನೋ ಅನ್ನೋ ರೇಂಜಲ್ಲಿ ಜನ ಬಂದಿದ್ದಾರೆ. ಹಾಗಾಗಿ ಈಗ ನಾವು ಲಾಕರ್ ತೊಗೊಳ್ಳೋಣ ಅಂತ ಬಂದ್ವಿ. ರೂಮ್ದು ಮೆಸೇಜ್ ಬರೋವರೆಗೆ ಲಾಕರಲ್ಲೇ ಸ್ಟೇ ಮಾಡ್ತೀವಿ. ಅದು ಮಾಧವ ನಿಲಯಂ ಲಾಕರ್ ಫ್ರೆಂಡ್ಸ್. ಮಾಧವ ನಿಲಯಮಲ್ಲಿ ಲಾಕರ್ ತಗೊಂಡು ಲಗೇಜ್ ಎಲ್ಲ ಇಟ್ಬಿಟ್ಟು ಬೆಳಗ್ಗೆ ತಿಂಡಿನ ಮಾಧವ ನಿಲಯಮಲ್ಲೇ ತಿಂದಿದ್ವಿ. ಈಗ ಊಟದ ಟೈಮ್ ಆಗಿತ್ತು ಅಂತ ವೆಂಗಮಾಂಬ ಅನ್ನಪ್ರಸಾದ ಕೇಂದ್ರ ಹತ್ರ ಹೋಗೋಣ ಅಂತ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ನೋಡಿದ್ದು
ಸಿ ಆರ್ ಒ ಆಫೀಸು ಸರ್ಕಲ್ಲು, ಅಂದರೆ ಸ್ವಾಮಿ ಸ್ಟ್ಯಾಚು ಎಲ್ಲ ಇದೆಯಲ್ಲ ಆ ಜಾಗ ತುಂಬಾ ಚೆನ್ನಾಗಿದೆ ಸರ್ಕಲ್ ನೋಡೋಕ್ಕೆ. ದೂರದಿಂದನೇ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಲ್ವಾ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ಹಿಂಗೆ ಎಲ್ಲ ಏನೇನಿದೆ ಅಂತ ನೋಡ್ಕೊತ ಹೋಗೋಣ. ಫ್ರೆಂಡ್ಸ್, ಊಟದ ಹಾಲ್ ಹತ್ರ ಹೋಗೋಕ್ಕೆಲ್ಲ ಫ್ರೀ ಬಸ್ಸಸ್ ಇದೆ, ಆದರೂ ನಾವು ನಡ್ಕೊಂಡೇ ಬಂದ್ವಿ. ನಡ್ಕೊಂಬಂದ್ರೇ ಬೇಗ ಬರ್ಬೋದು. ಅಂದರೆ ವೆಂಕಟೇಶ್ವರ ಸ್ವಾಮಿ ಸ್ಟ್ಯಾಚು ಐತಲ್ಲ, ಸ್ಟ್ಯಾಚುಯಿಂದ ಸ್ವಲ್ಪ ಮುಂದಕ್ಕೆ ಬಂದರೆ ಅಲ್ಲಿ ಒಂದು ರೋಡ್ ಇದೆ. ಆ ರೋಡ್ ಹಸಿ ಶಾಪಿಂಗ್ ಕಾಂಪ್ಲೆಕ್ಸ್ ಎಲ್ಲ ಸಿಗುತ್ತೆ, ಅದು ನೋಡಿಕೊಂಡು ಬರ್ಬೋದು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇದು ಒಳಗಡೆ ವೆಂಗಮಾಂಬ ಅನ್ನಪ್ರಸಾದ ಕೇಂದ್ರದ ಡ್ರಾಯಿಂಗ್ ಮಾಡಿರೋದು ಎಷ್ಟು ಚೆನ್ನಾಗಿದೆ ಅಂತ. ತುಂಬ ಅಂದರೆ ತುಂಬಾ ಜನ ಇದ್ದರು ಫ್ರೆಂಡ್ಸ್, ಹಾಗಾಗಿ ಊಟಕ್ಕೋಸ್ಕರ ವೆಯ್ಟ್ ಮಾಡ್ತಿದ್ವಿ. ಫ್ರೆಂಡ್ಸ್, ಊಟ ಎಲ್ಲ ಮುಗಿಸ್ಕೊಬರೋ ಅಷ್ಟೊತ್ತಿಗೆ ರೂಮಿಂದು ಮೆಸೇಜ್ ಬಂತು. 3rd NCಲಿ ನಮಗೆ ರೂಮ್ ಅಲರ್ಟ್ ಆಗಿದೆ ಅಂತ, ಅದಕ್ಕೆ ಬಂದ್ವಿ. ಇದು ನ್ಯೂ ಛತ್ರಮ್ ಅಂತ ನಮ್ಮ ರೂಮ್ ಹೆಸರು. ಇಲ್ಲಿ ಈ ರೂಮ್ಸ್ ಬಂದು ನಮಗೆ 100 ರೂಪಾಯಿ ರೂಮ್ ಸಿಕ್ಕಿತ್ತು. ಕೆಲವ್ರಿಗೆ 50 ರೂಪಾಯಿ ಸಿಗುತ್ತೆ. ಅದು ಗರುಡಾದ್ರಿ, ಅಂಜನಾದ್ರಿ, ಶೇಷಾದ್ರಿ ಅಂತೆಲ್ಲ ರೂಮ್ಗಳಿದ್ದಾವೆ. ಅವೆಲ್ಲ ಆದರೆ 50, ಇದು ಮಾತ್ರ 100 ಫ್ರೆಂಡ್ಸ್. ನಮಗೆ ಸಿಕ್ಕಿದ್ದು 100 ರೂಪೀಸ್ ರೂಮು. ಹಾಗಾಗಿ ಮೆಸೇಜ್ ಬಂತು ಅಂತ ಇಲ್ಲಿ ಬಂದು ನಮ್ಮ ಮೆಸೇಜ್ ತೋರಿಸಿದ್ದಕ್ಕೆ ಅವರು ನಮ್ಮದು ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿಬಿಟ್ಟು ಫೋಟೋ ತಕ್ಕೊಂಡು ID ಪ್ರೂಫ್ ಎಲ್ಲ ನೋಡಿಬಿಟ್ಟು ನಮಗೆ ರೂಮ್ ಕೀ ಕೊಟ್ಟರು. ರೂಮು ಆಲ್ರೆಡಿ ಕ್ಲೀನ್ ಆಗಿತ್ತು. ನಮಗೆ 130 ರೂಮ್ ನಂಬರಲ್ಲಿ ರೂಮ್ ಸಿಕ್ಕಿತ್ತು ಫ್ರೆಂಡ್ಸ್. ನಾವು 3 ಜನ ಅಂತ ಹೇಳಿದ್ವಿ, ಹಾಗಾಗಿ 100 ರೂಪಾಯಿ ರೂಮು ಆಲ್ಮೋಸ್ಟ್ ದೊಡ್ಡದೇ ಇತ್ತು. ನೋಡಿ ಫ್ರೆಂಡ್ಸ್, ನಮ್ಮ ರೂಮು ಈ ಥರ ಇದೆ. ಮಾಮೂಲಿನೇ ಚಾರ್ಜರ್ ಪೋರ್ಟ್ಸು, 2 ಚೇರ್ ಇತ್ತು, ಜೊತೆಗೆ ವಿಂಡೋಸ್ ಮಾತ್ರ ತುಂಬ ಇತ್ತು. ಆಮೇಲೆ ಒಂದು ಶೆಲ್ಫು ಎಲ್ಲ ಇತ್ತು. ಆಮೇಲೆ 2 ಬೆಡ್ಡು, 2 ಪಿಲ್ಲೋ, ಫ್ಯಾನು, ಬಾತ್ರೂಮ್, ವಾಶ್ರೂಮ್ ಎಲ್ಲ ಅಟ್ಯಾಚ್ ಆಗೇ ಇತ್ತು. ಆಮೇಲೆ ಅಡಿಷನಲ್ ಅಡಿಗೆ ಒಂದು ರೂಮ್ ಇತ್ತು ಫ್ರೆಂಡ್ಸ್. ರೂಮ್ ಎಲ್ಲ ಚೆನ್ನಾಗೇ ಇತ್ತು. ನಮಗೆ 3 ಜನಕ್ಕೆ ಭಾರಿ ದೊಡ್ಡದಂತಲೇ ಅನ್ನಿಸ್ತು ರೂಮು. ಹಾಗಾಗಿ ನಾವು ಆಫ್ಲೈನಲ್ಲಿ ರೂಮ್ ತೊಗೊಂಡ್ರೆ ಈ ಥರ ಚೆನ್ನಾಗಿರೋ ರೂಮೆಲ್ಲ ಸಿಗುತ್ತೆ. ಆನ್ಲೈನಲ್ಲೂ ಕೂಡ ನಾವು ರೂಮ್ ಬುಕ್ ಮಾಡ್ಬೋದು. ಅದು ಹೇಗೆ ಅಂದರೆ TTD ಆ್ಯಪಲ್ಲಿ 300 ರೂಪಾಯಿ ಟಿಕೆಟ್ ಬಿಟ್ಟಿದ್ದ ದಿನ ಮಧ್ಯಾಹ್ನ 3 ಗಂಟೆಗೆ ಬಿಡ್ತಾರೆ ಫ್ರೆಂಡ್ಸ್. ಆವಾಗ ನಾವು ಆನ್ಲೈನಲ್ಲಿ ಬುಕ್ ಮಾಡ್ಕೋಬೋದು. ಅದು 3 ತಿಂಗಳು ಮುಂಚೆನೇ ಮಾಡಬೇಕಾಗುತ್ತೆ. ಆಫ್ಲೈನಲ್ಲಿ ಈ ಥರ ರೂಮ್ ತೊಗೋಬೋದು ಫ್ರೆಂಡ್ಸ್. ಆಮೇಲೆ ಫ್ರೆಶ್ ಅಪ್ ಆಗಿಬಿಟ್ಟು ದೇವಸ್ಥಾನದ ಹತ್ರ ಹೋಗೋಣ ಅಂತ ಹೊರಟ್ವಿ. ಇವಾಗೇ ನೋಡ್ತಿದ್ದೀರಲ್ಲ, ಅದೇ ನಮಗೆ ರೂಮ್ ಸಿಕ್ಕಿರೋದು 3rd NC ಅಂತ. ಇಲ್ಲಿಂದನೇ ನಡ್ಕೊಂಡೆ ಹೋಗೋಣ ಫ್ರೆಂಡ್ಸ್. ಇದು CRO ಆಫೀಸ್ ತವಿಂದ ಆರಾಮಾಗಿ ದಾರಿ ಇದೆ. ಶಾಪಿಂಗ್ ಕಾಂಪ್ಲೆಕ್ಸ್ ಎಲ್ಲ ನೋಡಿಕೊಂಡು ಆರಾಮಾಗಿ ನಡ್ಕೊಂಡು ಹೋಗ್ಬೋದು ಫ್ರೆಂಡ್ಸ್. ನಾವು ಭಾನುವಾರ SST ಟೋಕನ್ ತೊಗೊಳ್ಳೋಕ್ಕೆ 6 ಗಂಟೆಗೆ ನಿಂತ್ಕೊಂಡಿದ್ವಿ. 6 ಗಂಟೆ ಮೀನ್ಸ್ ಒಂದು 7 ಗಂಟೆ ಆಗಿತ್ತು. 7 ಗಂಟೆಗೆ ನಿಂತ್ಕೊಂಡಿದ್ದಕ್ಕೆ ನಮಗೆ ಟೋಕನ್ ಬಂದ್ಬಿಟ್ಟು ಮಿಡ್ನೈಟ್ 1:30 ಸಿಕ್ತು. ತುಂಬ ಅಂದರೆ ತುಂಬ ರಶ್ ಇತ್ತು. ಅದು ಯಾವಾಗ ಸಿಕ್ತು ಅಂದರೆ ನಾವು ಭಾನುವಾರ ನಿಂತ್ಕೊಂಡಿದ್ದಕ್ಕೆ ನೈಟು ನಮಗೆ ಮಂಗಳವಾರ ಮಧ್ಯಾಹ್ನ 2 ಗಂಟೆಗೆ ನಮಗೆ ಟೋಕನ್ ಸಿಕ್ಕಿತ್ತು ದರ್ಶನ ಮಾಡೋಕ್ಕೆ. ಹಾಗಾಗಿ ಇವತ್ತೆಲ್ಲ ಫುಲ್ ದೇವಸ್ಥಾನದ ಹತ್ರ ಓಡಾಡಿ ವೀಡಿಯೋಸ್ ಎಲ್ಲ ಮಾಡ್ಕೊಬರೋಣ ಅಂತ ಹೊರಟಿದ್ದೀವಿ. ಮತ್ತು CRO ಆಫೀಸ್ ಸರ್ಕಲ್ ಹತ್ರ ಬಂದ್ವಿ. ತುಂಬ ಅಂದರೆ ತುಂಬ ಜನ ಫ್ರೆಂಡ್ಸ್. ನೋಡಿ, ಫ್ರೀ ಬಸ್ಗೂ ಕೂಡ ಅಷ್ಟೊಂದು ಜನ ತುಂಬಿದ್ದಾರೆ. ತುಂಬ ಅಂದರೆ ತುಂಬಾ ಜನ ಇದ್ದರು. ಹಾಗಾಗಿ ನೋಡ್ಕೊಂಬಿಟ್ಟು ನಾವು ಬಸ್ಸೆಲ್ಲ ಹತ್ತಕ್ಕಾಗಲ್ಲ ಇವತ್ತು ಅಂದ್ಕೊಂಡು ನಮ್ಮ ಕೈಲಿ ನಾವು ಹಂಗೆ ನಡ್ಕೊಂಡೇ ಹೋದ್ವಿ. ಇಲ್ಲಿ ತುಂಬ ಅಂದರೆ ತುಂಬ ಶಾಪಿಂಗ್ ಕಾಂಪ್ಲೆಕ್ಸ್ ಇದೆ ಫ್ರೆಂಡ್ಸ್. ಏನು ಬೇಕಾದ್ರೂ ಶಾಪ್ ಮಾಡ್ಕೊತಾ ಹೋಗ್ಬೋದು, ಅಷ್ಟು ಚೆನ್ನಾಗಿದೆ. ಬನ್ನಿ ಫ್ರೆಂಡ್ಸ್, ಹಿಂಗೆ ಹೋಗೋಣ.
ಫ್ರೆಂಡ್ಸ್ ಈಗ ಫೈನಲಿ ದೇವಸ್ಥಾನದ ಹತ್ರ ಬಂದ್ವಿ. ನೋಡಿ ಎಷ್ಟೊಂದು ಜನ ಇದ್ದಾರೆ ಅಂತ. ನಾವು ಆಫ್ಟರ್ನೂನ್ ಬಂದಾಗಲೂ ಇಷ್ಟು ಜನ ಕಾಣಿಸಿರ್ಲಿಲ್ಲ, ಇವಾಗಂತೂ ತುಂಬಾ ಜನ ಇದ್ದಾರೆ. ಫ್ರೆಂಡ್ಸ್ ಇವಾಗ ಏನು ನೋಡ್ತಿದ್ದೀರಲ್ಲ, ಇದು TTD ಚಾನಲಲ್ಲಿ ಪ್ರೋಗ್ರಾಮ್ ನಡೆಯುವಂಥ ಜಾಗ. ಅದೆಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಸ್ವಾಮಿ ದೇವಸ್ಥಾನದ ಹತ್ರ ಬಂದ್ವಿ. ನೋಡಿ ಜನ ಹೆಂಗಿದ್ದಾರೆ ಅಂದರೆ ಎಲ್ಲ ಅಲ್ಲಲ್ಲೇ ಕುತ್ಕೊಂಡ್ಬಿಟ್ಟಿದ್ರು. ತುಂಬಾ ಜನನೇ ಇದ್ದರು. ಜನ ನೋಡಿನೇ ಖುಷಿ ಆಗೋದು. ತಿರುಮಲದಲ್ಲಿ ಇಷ್ಟೊಂದು ಜನ ನೋಡಿ ತುಂಬಾ ಖುಷಿ ಆಯಿತು. ಆಲ್ಮೋಸ್ಟ್ ಇರ್ತಾರೆ, ಆದರೂ ನಾವು ಬಂದಾಗ ಈ ಸರಿ ಇಷ್ಟೊಂದು ಜನ ಇದ್ದಿದ್ದು ಆಶ್ಚರ್ಯಕರ ಫ್ರೆಂಡ್ಸ್. ನಮಗೆ ಫುಲ್ಲು ಒಂಥರ ಆಶ್ಚರ್ಯ ಆದಂಗೆ ಆಯಿತು. ನಾವು ಯಾರೂ ಜನ ಇರಲ್ಲ, ಎಲ್ಲ ಸ್ಕೂಲ್ ಕಾಲೇಜು ಸ್ಟಾರ್ಟ್ ಆಗಿರುತ್ತೆ ಅಂದ್ಕೊಂಡ್ಬಂದರೆ ಎಲ್ಲರೂ ನಮ್ಮಂಗೆ ತಿಳ್ಕೊಂಡೇ ಬಂದಿದ್ದಾರೆ. ಆಲ್ಮೋಸ್ಟ್ ಎಲ್ಲ ಕರ್ನಾಟಕದವರು ಸಿಕ್ಕಿದ್ರು. ಅವ್ರ ಜೊತೆನೂ ಕಮ್ಯುನಿಕೇಷನ್ ಮಾಡ್ಕೊಂತ ಕೇಳಿದಾಗ ಅವರು ಹಂಗೆ ಹೇಳಿದ್ರು, ನಾವು ನಿಮ್ಮಂಗೆ ತಿಳ್ಕೊಂಬಂದಿದ್ವಿ, ಇಲ್ಲಿ ಇಷ್ಟೊಂದು ಜನ ಇದ್ದಾರೆ ಅಂತ. ಫ್ರೆಂಡ್ಸ್ ಆಂಧ್ರ ಪ್ರದೇಶಕ್ಕೆ ಬಂದಾಗ ನಮ್ಮ ಕರ್ನಾಟಕದ ಜನಗಳು ಸಿಕ್ಕಿದ್ರೆ ಮಾತಾಡೋಕ್ಕೆ ತುಂಬಾ ಖುಷಿ ಆಗುತ್ತೆ. ಅಂದರೆ ಬೇರೆ ಸ್ಟೇಟಲ್ಲಿದ್ದಾಗ ನಮ್ಮ ಸ್ಟೇಟಿನ ವ್ಯಾಲ್ಯೂ ನಮ್ಮ ಜನಗಳು ಸಿಕ್ಕಿದಾಗ ಮಾತಾಡಿಸ್ಬೇಕು ಅನ್ನೋ ಹಂಬಲ ತುಂಬಾ ಚೆನ್ನಾಗಿರುತ್ತೆ. ಯಾಕಂದರೆ ಆವಾಗಲೇ ಅಲ್ವಾ ಗೊತ್ತಾಗೋದು ನಮ್ಮ ಸ್ಟೇಟಿಗೆ ಹೋದಾಗ, ಅಲ್ಲ ಬೇರೆ ಸ್ಟೇಟಿಗೆ ಹೋದಾಗ ನಮ್ಮ ಸ್ಟೇಟಿನ ಬಗ್ಗೆ ಗೌರವ ಎಲ್ಲ ಬರೋದಲ್ವಾ. ಹಾಗಾಗಿ ಅವ್ರ ಜೊತೆ ಎಲ್ಲ ಮಾತಾಡ್ಕೊತ ನಾವು ಇದು ಮಾಡಿದ್ವಿ ಫ್ರೆಂಡ್ಸ್. ನೆಕ್ಸ್ಟ್ ಹಿಂಗೆ ಮಾಡಬೀದಿಗಳಲ್ಲಿ ಎಲ್ಲ ಓಡಾಡ್ಕೋತಾ ಇದ್ವಿ. ಇಲ್ಲೂ ಕೂಡ ಜನ ಇದ್ದರು. ನಾವಂದರೆ ಒಂದು ದೇವಸ್ಥಾನ ಒಂದು ರೌಂಡ್ ಸುತ್ತಾಕೋಣ ಅಂತ ಬಂದು ಇಲ್ಲೇ ಓಡಾಡ್ತಾ ಇದ್ವಿ. ಮಾಡಬೀದಿಯಲ್ಲಿ ಓಡಾಡಿದ್ರೆ ಸ್ವಲ್ಪ ನೆಮ್ಮದಿ ಸಿಗುತ್ತೆ. ನಾಳೆ ನಮಗೆ SST ಟೋಕನ್ ಬಂದು ನಾಳೆ 2 ಗಂಟೆಗೆ ಸಿಕ್ಕಿದೆ. ಹಾಗಾಗಿ ದರ್ಶನಕ್ಕೆ ಹೋಗಬೇಕು. ಇವತ್ತು ಬೇಗ ಹೋಗಿ ಮನಿಕೋಬೇಕು ಫ್ರೆಂಡ್ಸ್. ನೋಡಿ ಇದು ಹಿಂದೆಗಡೆಯಿಂದ ವ್ಯೂ ಯಾವ ಥರ ಕಾಣ್ತಿದೆ ಅಂತ. ಗೋಲ್ಡನ್ ಟೆಂಪಲ್ ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್. ಅದು ಮುಗಿಸ್ಕೊಂಡು ನೆಕ್ಸ್ಟು ವರಹಸ್ವಾಮಿ ದೇವಸ್ಥಾನದ ಹತ್ರ ಹೋಗಬೇಕು. ಹಾಗಾಗಿ ಮಾಡಬೀದಿಗಳು ತುಂಬಾ ಇದೆ, 4-6 ಮಾಡಬೀದಿಗಳಿದೆ, ಅಲ್ಲಿ ಓಡಾಡ್ಬೋದು ಫ್ರೆಂಡ್ಸ್ ಇವಾಗೇನು ನೋಡ್ತಿದ್ದೀರಲ್ಲ, ಇದೇ ವರಹಸ್ವಾಮಿ ದೇವಸ್ಥಾನ. ಇಲ್ಲಿ ಬಂದು ನಾವು ದರ್ಶನ ಮಾಡಿ ಇಲ್ಲಿ ಬಂದು ವೀಡಿಯೋ ತೊಗೊತಾ ಇದ್ವಿ, ಕೈ ಮುಗಿತಿದ್ವಿ. ಇಲ್ಲೂ ವೀಡಿಯೋ ಮಾಡೋಕ್ಕೆ ಬಿಡೋಲ್ಲ ಫ್ರೆಂಡ್ಸ್, ಆದರೂ ನಮ್ಮ ಬಂದ ಧೈರ್ಯ, ನಾವು ವೀಡಿಯೋ ಮಾಡೇ ಮಾಡ್ತೀವಿ, ಜನಕ್ಕೆ ತೋರಿಸ್ಬೇಕಲ್ವ. ಹಾಗಾಗಿ ಕ್ಯೂ ಲೈನ್ಸ್ ಇಲ್ಲೂ ಕೂಡ ಜಾಸ್ತಿನೇ ಇತ್ತು. ನಾವು ದರ್ಶನ ಮುಗಿಸಿ ನೆಕ್ಸ್ಟ್ ಬಂದಿದ್ದು ಪುಷ್ಕರಣಿ ನೋಡೋಣ ಅಂತ. ನೋಡಿ ಫ್ರೆಂಡ್ಸ್ ಪುಷ್ಕರಣಿ ಹೆಂಗಿದೆ ಅಂತ. ಪುಷ್ಕರಣಿ ಸಂಜೆ 6 ಗಂಟೆಗೆ ಕ್ಲೋಸು ಮತ್ತು ಬೆಳಗ್ಗೆ 6 ಗಂಟೆಗೆ ಓಪನ್ನು. ಮಿಡ್ನೈಟಲ್ಲಿ ಓಪನ್ ಮಾಡ್ತಾರೆ. ಅದು ಅಂಗಪ್ರದಕ್ಷಿಣಾ ಸೇವೆ ಮಾಡಿಸ್ಕೊಂಡಿರೋರಿಗೆ ಅಷ್ಟೇ ಅವಕಾಶ ಕೊಡೋದು ಸ್ನಾನ ಮಾಡೋಕ್ಕೆ. ಇನ್ನು ಮಾಮೂಲಿ ಜನಗಳೆಲ್ಲ ಸ್ನಾನ ಮಾಡೋಕ್ಕೆ ಮಾರ್ನಿಂಗ್ 6 ಈವ್ನಿಂಗ್ 6ಗೆ ಕ್ಲೋಸ್ ಫ್ರೆಂಡ್ಸ್ ನಾನು ವೀಡಿಯೋದಲ್ಲಿ ಆಲ್ಮೋಸ್ಟ್ ನಿಮಗೆ ಡೇ ಟೈಮಲ್ಲೇ ತೋರಿಸಿದ್ದೀನಿ. ಇದೇ ಫಸ್ಟ್ ನೈಟ್ ವ್ಯೂ ತೋರಿಸ್ತಿರೋದು. ನೋಡಿ ಎಷ್ಟೊಂದು ಜನ ಇದ್ದಾರೆ ಅಂದರೆ ಅಷ್ಟು ಜನ ಇದ್ದರು. ಕೆಲವೊಬ್ಬರೆಲ್ಲ ರೂಮೇ ತೊಗೊಳ್ಳಲ್ಲ, ನಾವು ಮಾತ್ರ ರೂಮ್ ಅಂತೆಲ್ಲ ಓಡಾಡ್ತೀವಿ. ರೂಮ್ ತಗೊಂಡಲ್ಲೇ ಇಲ್ಲೇ ಇದ್ದು ಸ್ವಾಮಿ ದರ್ಶನ ಮಾತ್ರ ಮಾಡಿಕೊಂಡು ಹೋಗುವಂಥ ಜನಗಳಿದ್ದಾರೆ. ಅಂಥ ಭಕ್ತರಿಗೆ ನಾನು ಅಪ್ರಿಷಿಯೇಟ್ ಮಾಡ್ತೀನಿ ಫ್ರೆಂಡ್ಸ್. ತುಂಬಾ ಜನ ಇದ್ದರು, ನೋಡಿ ಖುಷಿನೂ ಆಯಿತು ಫ್ರೆಂಡ್ಸ್. ಮತ್ತೆ ಅಲ್ಲೇ ಊಟ ಎಲ್ಲ ಮಾಡಿಕೊಂಡು ನಾವು ಮತ್ತೆ CRO ಆಫೀಸ್ ಹತ್ರ ಬಂದ್ವಿ, ರೂಮ್ ಕಡೆ ಹೋಗೋಣ ಅಂತ. ಯಾಕಂದರೆ ಈಗ ಮನಿಕೊಂಡು ಬೇಗ ಬೆಳಗ್ಗೆ ದರ್ಶನಕ್ಕೆ ಹೋಗಬೇಕು. ಹಾಗಾಗಿ ಪಾರ್ಟ್ 2 ವೀಡಿಯೋಗೆ ಎಲ್ಲ ಕಾಯ್ತಾ ಇರಿ.